ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೆ. 138 ಮನೆಗಳು ಸ್ಯಾಂಕ್ಷನ್ ಆಗಿದಾವೆ. ಒಂದು ಮನೆಗೆ 1,000 ರೂಪಾಯಿ ಕಲೆಕ್ಟ್ ಮಾಡಬೇಕು. ಈ ನೇರವಾಗಿ ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಒಂದು ಮನೆಗೆ 1,000 ಅಂತ ಸನ್ನೆ ಮಾಡ್ತಾ ಇದ್ದಾರೆ ವಿಡಿಯೋ ಕವಿತಾ ಪಾಟೀಲ್. ಸಂಗನಾಳ ಗ್ರಾಮ ಪಂಚಾಯತಿಯ ವಿಡಿಯೋ ಆಗಿರ್ತಕ್ಕಂಥ ಕವಿತಾ ಈ ಕುರಿತು ಅಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ಅದರ ಜೊತೆ ಕರವೇ ಸ್ವಾಭಿಮಾನಿ ಸೇನೆ ಆರೋಪ ಮಾಡಿದ್ದಾರೆ. ಈ ಸಮಸ್ಯೆ ಮೊದಲಿನಿಂದನೂ ಇದೆ. ಸಾಕಷ್ಟು ಬಾರಿ ಬಿಲ್ ಎತ್ತುವಳಿಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಉಸ್ತುವಾರಿ ಸಚಿವರಿಗೆ, ಕುಷ್ಟಗಿ ತಾಲೂಕ್ ಪಂಚಾಯತ್ ಇಒ ಅವರಿಗೆ ಎಷ್ಟೋ ಸಾರಿ ದೂರು ಮನೆಗೆ ಒಂದರಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳ ಬಗ್ಗೆ ಸಾಮಾನ್ಯ ಸಭೆಯನ್ನ ಕರೆದಿರ್ತಕ್ಕಂಥ ಸಂಗನಾಳ ಗ್ರಾಮ ಪಂಚಾಯತಿ ಪಿಡಿಒ ಕವಿತಾ ಪಾಟೀಲ್ ಅವರು ನೇರವಾಗಿ ಒಂದ ಮನೆಗೆ 1,000 ರೂಪಾಯಿ ಕಲೆಕ್ಟ್ ಮಾಡಬೇಕು ಅಂತ ಆದೇಶ ಬೇರೆ ಯಾರು ಅಲ್ಲ, ಇದೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ಮಹೇಶ್ ಪಾಟೀಲ್ ಅವರು, ಕನ್ನಾಳ ಗ್ರಾಮದ ಮಹೇಶ್ ಪಾಟೀಲ್ ಧ್ವನಿ ಎತ್ತಿದ್ದಾರೆ. ಬನ್ನಿ ಅವರನ್ನ ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಳ್ಳೋಣ. ಇವ್ರ ಮೇಲೆ ಇತರ ಆರೋಪಗಳು ಬರ್ತಾ ಇದಾವೆ. ಇದುವರೆಗೂ ಯಾರು ಕ್ರಮವನ್ನ ತೆಗೆದುಕೊಂಡಿಲ್ಲ. 15-20 ವರ್ಷಗಳಿಂದ ಇಲ್ಲಿ ಪಿಡಿಒ ಆಗಿದಾರಂತೆ. ಯಾರು ಹೇಳೋರೇ ಇಲ್ಲ ಅನ್ನೋ ತರ ಆರೋಪಗಳನ್ನ ನಮ್ಮ ವಾಟ್ಸಪ್ಗೆ, ಕೊಪ್ಪಳ ನ್ಯೂಸ್ ನ ವಾಟ್ಸಪ್ಗೆ ಮಹೇಶ್ ಪಾಟೀಲ್ ಕನ್ನಾಳ ಗ್ರಾಮ ಸಂಗನಾಳ ಗ್ರಾಮ ಪಂಚಾಯತಿ ಸದಸ್ಯರು ಈ ದೂರನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ಕ್ಲಾರಿಫೈ ನಿಮ್ಮ ನ್ಯೂಸ್ ಅಲ್ಲಿ ಹೇಳ್ರಿ ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಈ ಕುರಿತು ಈ ಆರೋಪಗಳು ನಿಜಾನೋ ಸುಳ್ಳು? ಅವರು ನಿಜಕ್ಕೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳ ಮನೆ ಒದಗಿಸ್ಕೋಸ್ಕರ 1,000 ರೂಪಾಯಿ ಬೇಡಿಕೆ ಇಟ್ರ ಒಂದೊಂದು ಮನೆಗೆ, ಅಥವಾ ಇನ್ನೇನೋ ಬೇರೆ ಚರ್ಚೆ ಆಗಿತ್ತಾ, ಅಥವಾ ಇನ್ಯಾರೋ ಮಾಡಿರೋ ಈ ವಿಡಿಯೋ ಹಾಕಿದಾರಲ್ಲ ನಮ್ಗೆ, ಈ ವಿಡಿಯೋ ಬಗ್ಗೆ ಆದ್ರೆ ಸ್ಪಷ್ಟನೆ ಕೇಳೋಣ ಒಂದ್ಸರಿ. ಇದೇ ಸಂಗನಾಳ ಗ್ರಾಮ ಪಂಚಾಯತ್ ಪಿಡಿಒ ಕವಿತಾ ಅವರನ್ನ ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನೋಡೋಣ ಏನ್ ಹೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಅಂತಕ್ಕಂಥದ್ದನ್ನ ಕಾದ್ ನೋಡೋಣ. ಕವಿತಾ ಪಾಟೀಲ್ ಅವರು ಸಂಗನಾಳ ಗ್ರಾಮ ಪಂಚಾಯತ್ ಪಿಡಿಒ ಅವರಲ್ವಾ ಮೇಡಮ್? ಇವಾಗ ನಮ್ಮ ಭಾರತ್ ಒನ್ ಕೊಪ್ಪಳ ನ್ಯೂಸ್ ಲೈವ್ ಅಲ್ಲಿ ಇದೆ, ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಏನಂತಂದ್ರೆ ಸಂಗನಾಳ ಗ್ರಾಮ ಪಂಚಾಯತಿ ಪಿಡಿಒ ಕವಿತಾ ಪಾಟೀಲ್ ಅವರು 138 ಮನೆಗಳಿಗೊಂದರಂತೆ 1,000 ರೂಪಾಯಿ ಮನೆಗೊಂದು ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಒಂದು ವಿಡಿಯೋನ ನಮ್ಮ ಭಾರತ್ ಒನ್ ಕೊಪ್ಪಳ ನ್ಯೂಸ್ಗೆ ಸದಸ್ಯರಾಗಿರ್ತಕ್ಕಂಥ ಮಹೇಶ್ ಪಾಟೀಲ್ ಅವರು, ಈ ಕನ್ನಾಳ ಗ್ರಾಮ ಮತ್ತು ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ವಾ, ಇವರು ಮತ್ತು ಕರವೇ ಸ್ವಾಭಿಮಾನಿ ಸೇನೆ ಅಂತ ಹೋರಾಟಗಾರರು ನಮ್ಮ ವಾಟ್ಸಪ್ಗೆ ಈ ವಿಡಿಯೋನ ಹಾಕಿದ್ರು. ಕವಿತಾ ಮೇಡಮ್ ಅವರ, ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು ಮನೆ ಸ್ಯಾಂಕ್ಷನ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ, ಅಲ್ಲ ಅದು ಓಕೆ. ಈಗ 138 ಮನೆಗಳು ಸ್ಯಾಂಕ್ಷನ್ ಆಗಿದಾವೆ ಅಲ್ಲಿಂದಾನೆ. ಇಲ್ಲಿ ನಿಮ್ಮ ಮೇಲೆ ಬಂದಿರತಕ್ಕಂತ ಆರೋಪ ಏನಂತಂದ್ರೆ ಮನೆಗೊಂದರಂತೆ 1,000 ರೂಪಾಯಿ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಎಸ್ ಎಸ್ ಅಂದ್ರೆ ಮೇಡಮ್ ಅವ್ರು ಈಗ 1,000 ರೂಪಾಯಿ ಕಲೆಕ್ಟ್ ಯಾಕೆ ಮಾಡ್ತಾ ಇದ್ರಿ ಕೇಳ್ಬೋದಾ? ಮತ್ತೆ ಇವರು ಈ ವಿಡಿಯೋ ಹಾಕಿದಾರಲ್ಲ ನಮ್ಮ ಹತ್ರ, ಈಗ ದೃಶ್ಯಾವಳಿಗಳಲ್ಲಿ ಪ್ಲೇ ಆಗ್ತಾ ಇದೆ ನಮ್ಮ ಹಿಂದ್ಗಡೆ, ನೀವು ಆಕ್ಚುಲಿ ಲೈವ್ ಅಲ್ಲಿ ಇದೆ. ಸುದ್ದಿ ಮುಗಿದ ನಂತರ ನಿಮಗೆ ನಾನು ಸುದ್ದಿಯನ್ನು ಹಾಕ್ತೀನಿ. ನೇರವಾಗಿ ಒಬ್ಬ ಸದಸ್ಯರು ವಿಡಿಯೋ ಮಾಡಿದ್ದಾರೆ. ಈ 1,000 ರೂಪಾಯಿ ಕಲೆಕ್ಟ್ ಮಾಡ್ರಿ ಅಂತ ನೀವು ಸನ್ನೆ ಮಾಡ್ತೀರಿ. ಇದೇ ತರ ಅವರು ಸಾಕಷ್ಟು ದೂರು ಕೊಟ್ಟಿದ್ದಾರೆ ಮಾನ್ಯ ಸಚಿವ ಶಿವರಾಜ್ ತಂಗಡಿಗೆ ಅವರಿಗೆ. ಏನಂತಂದ್ರೆ ಮೆತ್ತಿನಾಳ್ ಗ್ರಾಮದಲ್ಲಿ ಸ್ಮಶಾನ ಅಭಿವೃದ್ಧಿ ವಿಚಾರವಾಗಿ 2015-17ರಲ್ಲಿ ಬೋಗಸ್ ಬಿಲ್ ಎತ್ಕೊಂಡಿದ್ದಾರೆ. ಅಂದ್ರೆ ನಿಮ್ಮ ಮೇಲೆ ಅವ್ರು ಮಾಡಿರ್ತಕ್ಕಂತ ವಿಡಿಯೋ ಸಹಿತ ಆರೋಪ ಸುಳ್ಳು ಅಂತ ಹೇಳ್ತಾ ಇದ್ರಿ ಅಲ್ವಾ ಕವಿತಾ ಮೇಡಮ್? ಓಕೆ, ಧನ್ಯವಾದಗಳು ಮೇಡಮ್ ಭಾರತ್ ಒನ್ ಕೊಪ್ಪಳ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಅದೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಹೇಶ್ ಪಾಟೀಲ್ ಅವರು ಮತ್ತು ಕರವೇ ಸ್ವಾಭಿಮಾನಿ ಸೇನೆ ಆರೋಪವನ್ನ ಮಾಡಿತ್ತು. ಪಿಡಿಒ ಸಂಗನಾಳ ಪಿಡಿಒ ಕವಿತಾ ಪಾಟೀಲ್ ಅವರು 1,000 ರೂಪಾಯಿ ಮನೆಗೊಂದರಂತೆ ಬೇಡಿಕೆ ಇಟ್ಟಿದ್ದಾರೆ. ನೇರವಾಗಿ ಸನ್ನೆ ಮಾಡುವ ಮುಖಾಂತರ ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ. ಈ ಕುರಿತು ನಾವು ಸ್ಪಷ್ಟನೆ ನೀಡಲು ಸ್ವತಃ ಆ ಭಾಗದ ಪಿಡಿಒ ಕವಿತಾ ಪಾಟೀಲ್ ಅವರನ್ನ ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಂಡಿದ್ವಿ.
ಈ ಆರೋಪ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಇದೇ ದೂರನ್ನ ಕೊಟ್ಟಿರ್ತಕ್ಕಂತಹ ಮಹೇಶ್ ಪಾಟೀಲ್ ಸದಸ್ಯ ಏನಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯ, ಒಂದ್ಸರಿ ಇವ್ರನ್ನ ದೂರವಾಣಿ ಸಂಪರ್ಕದಲ್ಲಿ ತಗೊಳ್ಳೋಣ. ಯಾಕಂತಂದ್ರೆ ಏನಾಗ್ಬಿಡುತ್ತೆ, ಹೈಡ್ ಅಂಡ್ ಸೀಕ್ ಆಗ್ಬಾರ್ದು, ಆರೋಪಗಳಂತಕ್ಕಂಥದ್ದು ಸ್ಪಷ್ಟವಾಗಿ ಇರ್ಬೇಕು. ಯಾಕಂದ್ರೆ ನಮ್ಮ ಭಾರತ ಕೊಪ್ಪಳ ನ್ಯೂಸ್ ನ ಒಂದು ಕಳಬರವೇ ಇದೆ, ನೇರ ನಿಷ್ಠುರ ನಿಖರ ಸುದ್ದಿಗಳನ್ನ ನಾವು ಯಾವತ್ತು ಬಿತ್ತರಿಸ್ತೀವಿ, ಇದರಲ್ಲಿ ಯಾವ ಮಾತು ಅಸ್ಪಷ್ಟವಾಗಿರಲ್ಲ ಅಂತ. ಕವಿತಾ ಪಾಟೀಲ್ ಅವರ ಮೇಲೆ ಆರೋಪ ಮಾಡಿರುವ ಮಹೇಶ್ ಪಾಟೀಲ್, ಸಂಗನಾಳ ಗ್ರಾಮ ಪಂಚಾಯತಿ ಸದಸ್ಯ, ಕನ್ನಾಳ ಗ್ರಾಮಸ್ಥ, ಸದ್ಯಕ್ಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೋಡೋಣ ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಸಂತೋಷ್ ಆತನ ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಳ್ಳಲು ಟ್ರೈ ಮಾಡ್ತಾ ಇದ್ದೀನಿ. ಈ ಸುದ್ದಿಯನ್ನ ನಾವು ಇವತ್ತು ಇಲ್ಲಿಗೆ ಬಿಡೋದಿಲ್ಲ. ಯಾಕೆ ಅಂದ್ರೆ ಸುಳ್ಳು ಆರೋಪಗಳನ್ನ ಮಾಡುವುದು ನಮಗೂ ಇಷ್ಟವಿಲ್ಲ. ಮಹೇಶ್ ಪಾಟೀಲ್ ಅವ್ರು ಫೋನ್ ಆನ್ಸರ್ ಮಾಡ್ತಿಲ್ಲ. ಸಂತೋಷ್ ಅವರೇ, ಸದ್ಯಕ್ಕೆ ನಿಮ್ಮನ್ನ ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಂಡಿದ್ದೀನಿ. ನೀವಾಗಿ ಕೊಟ್ಟ ಮಾಹಿತಿ ಏನಂತಂದ್ರೆ 138 ಮನೆಗೆ ಒಂದರಂತೆ ಒಂದೊಂದು ಮನೆಗೆ 1,000 ಕಲೆಕ್ಟ್ ಮಾಡಕ್ಕೋಸ್ಕರ ಕವಿತಾ ಪಾಟೀಲ್ರು ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ವಿಡಿಯೋ ಹಾಕಿದಿರಿ ನಮ್ಮ ಭಾರತ ಕೊಪ್ಪಳ ನ್ಯೂಸ್ ವಾಟ್ಸ್ಆಪ್ಗೆ ಅಲ್ವಾ? ಈ ಪೈಕಿ ಅವರಿಗೆ ಸ್ಪಷ್ಟತೆಯನ್ನ ನಾನು ಕೇಳಿದೆ ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಂಡು. ಇದು ನಿಜವಾಗ್ಲೂ ಸುಳ್ಳು ಆರೋಪ ಅಂತ ಹೇಳ್ತಾ ಇದ್ದಾರೆ ಅವರು. ಎಕ್ಸಾಕ್ಟ್ಲಿ ವಿಡಿಯೋ ಇದೆ. ಅವರು ಆರೋಪವನ್ನ ಅಲ್ಲಗಳಿತಾ ಇದ್ದಾರೆ. ಒಂದು ಜೊತೆಗೆ ಆ ಮೆಂಬರ್ ಏನಿದ್ರು ಮಹೇಶ್ ಪಾಟೀಲ್ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಸದ್ಯಕ್ಕೆ ಲೈವ್ ಅಲ್ಲಿ. ಇಲ್ಲ ಸರ್, ನಾವು ಮಹೇಶ್ ಪಾಟೀಲ್ ಅವ್ರು ಕೊಟ್ಟಿರೋದು ಸರ್, ಈ ತರ ನಿಮ್ ಸಂಘಟನೆಯಿಂದ ನೋಡಿ ಈ ತರ ಮೇಡಮ್ ಅವರು ದುಡ್ಡು ಇಸ್ಕೊಂತ ಇದಾರೆ, ಅವ್ರು ನೀವ್ ಯಾಕೆ ಪ್ರಶ್ನೆ ಕೇಳ್ಬೇಕಿಲ್ಲ ಅಂತ ಕೇಳಿದೆ. ದುಡ್ಡು ಕೇಳಿದ್ರೆ ನೀವ್ ಯಾಕೆ ಅವ್ರನ್ನ ಪ್ರಶ್ನೆ ಕೇಳ್ಬೇಕು, ದುಡ್ಡು ಕೊಡಿ ಅಂದ್ರೆ ನೀವ್ ಯಾಕೆ ಕಲೆಕ್ಟ್ ಮಾಡ್ತೀರಾ ಅಂತ ಕೇಳಿ ಸರ್ ನಾನು ಪ್ರಶ್ನೆ ಅವ್ರನ್ನ. ಹಾಗಾದ್ರೆ ಕವಿತಾ ಪಾಟೀಲ್ರು ನಿಜವಾಗ್ಲೂ 1,000 ದುಡ್ಡು ಕೇಳಿದ್ರ? ಅವರು ಫೋನ್ ಅಲ್ಲಿ ವಿಡಿಯೋ ಕಳಿಸಿದ್ರಲ್ಲಿ ಕೇಳಿದೆ ಸರ್, ರೆಕಾರ್ಡ್ ಅವ್ರು ಮಾತಾಡಿದ್ದಾರೆ. ನಾನು ಇವ್ರು ಕೇಳಿದೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ 10 ಜನ ಇರ್ತಾರೆ, ನೀವು 1,000 ರೂಪಾಯಿ ಅವ್ರು ಕೇಳಿದ್ರೆ ನೀವ್ ಏನ್ ಮಾಡ್ತೀರಾ? ಅಲ್ಲಿ ಕೇಳ್ಬೇಕಲ್ಲ ಮೌಖಿಕವಾಗಿ, ನೀವ್ ಯಾಕೆ ಅವ್ರ ರೊಕ್ಕ ಕೇಳ್ತಿದಾರ, ಯಾಕೆ ತಂದು ಕೊಡ್ಬೇಕಂತ ಪ್ರಶ್ನೆ ಮಾಡ್ಬೇಕಲ್ಲ. ನಮ್ಗೆ ಮುಂಚೆ ನೀವು ಪ್ರಶ್ನೆ ಮಾಡಿ, ನೀವೇ ಪ್ರಶ್ನೆ ಮಾಡಿದ್ರಪ್ಪ ಇಲ್ಲಿ ಬರೋಂತ ಅವಶ್ಯಕತೆ ಇಲ್ಲ. ನೀವು ಪ್ರಶ್ನೆ ಮಾಡಿ, ಯಾಕಂದ್ರೆ ಸರ್ಕಾರ ದುಡ್ಡು ಅದು, ಅವ್ರ ಅಧಿಕಾರಿಗಳು ದುಡ್ಡು ಕೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲಿಂದ ಡೈರೆಕ್ಟ್ ಆಗಿ ಬಂದಿರ್ತಾವು, ನೀವೇ ಲಂಚ ಕೊಡಂತ ಆಸೆ ತೋರಿಸ್ಬಿಟ್ರೆ ಅವ್ರು ದುಡ್ಡು ಕೊಟ್ಟಿದ್ದನ್ನ ನೀವು ಅವ್ರು ಕೇಳಿದ್ರ ಕೇಳಿಲ್ಲ ಅಂತ ಕೇಳಿದೆ ಸರ್ ನಾನು. ಓಕೆ ನಾವು ಕೇಳಿದೀವಿ. ಖರ್ಚು ವೆಚ್ಚಕಂದ್ರೆ ಯಾವ ತರ ಖರ್ಚು ವೆಚ್ಚ, ಏನ್ ಖರ್ಚು ಮಾಡ್ತಾರೆ ದಯವಿಟ್ಟು ಆತ ಕೊಡೋದಿಲ್ಲ ಹೇಳೋದಿಲ್ಲ ಅಂದಾಗಿಲ್ಲ ಸರ್. ನಾವು ವಿಡಿಯೋ ಹಾಕಿದೀನಿ, ದಯವಿಟ್ಟು ನೋಡಿ, ಲಕ್ಷ ಕೊಟ್ಟು ನೋಡಿ. ಅವ್ರು 1,000 ರೂಪಾಯಿ ಕೇಳಿದರೆ ಮತ್ತೆ ಇದೇ ತರ ದಿನಾಲು ತಗಂತಾ ಇದಾರೆ ಅಂತ ಅವ್ರು ನಮ್ಗೆ ಕಂಪ್ಲೇಂಟ್ ಮಾಡಿದ್ರು ನಮ್ಮ ಸಂಘಟನೆ ಸರ್. ಹಂಗಾಗಿ ನಾವು ತಾವು ಸಂಪರ್ಕ ಮಾಡಿ ತಮ್ಗೆ ವಿಡಿಯೋ ಮೂಲಕ ಹಾಕಿದ್ವಿ ಸರ್. ಈಗ ಮಹೇಶ್ ಅವ್ರಿಗೆ ದೂರವಾಣಿ ಸಂಪರ್ಕದಲ್ಲಿ ತೆಗೆದು ಟ್ರೈ ಮಾಡ್ತಾ ಇದ್ದೀನಿ, ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಒಂದ್ ನಿಮಿಷ. ಸಂತೋಷ್ ಅವರೇ, ಮಹೇಶ್ ಪಾಟೀಲ್ರು ಬಹಳ ಬ್ಯೂಸಿ ಇದಾರೆ, ಸುಮಾರು ಸರಿ ಕರೆ ಮಾಡ್ತಾ ಇದ್ದೀನಿ ನಾನು. ವಿಡಿಯೋ ಕೊಟ್ಟಿದ್ದೆಲ್ಲ ಮೋಸ್ಟ್ ಅದು ವಿಡಿಯೋ ಸತ್ಯ ಇದೆ ಸುಳ್ಳಿದೆ ನೋಡಿ. ಇವಾಗ ಮೇಡಮ್ ಅವ್ರು ಹೇಳ್ತಾರೆ ನನ್ನ ಮೇಲೆ ಅಪರಾಧ ಮಾಡ್ತಾರೆ ಅಂತ ಅವ್ರು ಹೇಳಿರ್ಬೋದು, ಇವ್ರು ಹೇಳಿರ್ಬೋದು, ಯಾರ್ದು ಗೊತ್ತಿಲ್ಲ. ಕಾನೂನುಬದ್ಧವಾಗಿ ಮಹೇಶ್ ಅವ್ರು ಆನ್ಸರ್ ಮಾಡ್ಬೇಕ್ರಿ ಇದಕ್ಕೆ. ಮಹೇಶ್ ಅವ್ರ ಲೈನ್ ತಗೋತಾ ಇದೀನಿ, ಬರ್ತಾ ಇಲ್ಲ. ಅದೇ ಮೆಂಬರ್ ಅವರು ಆರೋಪ ಮಾಡಿರೋರು. ನಾನೇ ಇದನ್ನ ಲೈನ್ ಒಂದ್ ಸೆಕೆಂಡ್ ಲೈನ್ उसने आपकी कॉल को होल्ड पर रखा है. ಹಲೋ ಸಂತೋಷ್ ಅವರೇ, ಸರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ ನಾನು ಅದೇ ಹೇಳ್ತಾ ಇದ್ದೀನಿ, ಆರೋಪ ಮಾಡಿದ್ರೆ ನೇರ ನಿಷ್ಠುರವಾಗಿ ದೂರವಾಣಿ ಸಂಪರ್ಕಕ್ಕೆ ಬರಬೇಕು ನೋಡಿ ಸರ್. ಯಾವ ಕ್ರಮ ಆಗುತ್ತೆ ಅವ್ರು ಮಾಡಿದ್ರೆ ಅವ್ರು ರೀ. ಒಂದ್ ನಿಮಿಷ, ನೀವು ಆರೋಪ ಮಾಡಿದ್ದೆ ಆದ್ರೆ ವಿಡಿಯೋ ಸಮೇತ ಏನ್ ಹಾಕಿದಿರಲ್ಲ, ಇದೇ ಮೆಂಬರ್ ಅವರು ಉತ್ತರ ಕೊಡ್ಬೇಕಾಗತ್ತೆ. ಫೋನ್ ರಿಸೀವ್ ಮಾಡಿ. ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು? ವಿನಾಕಾರಣ ಪಿಡಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರಿ ಅಂತ ಹೇಳಿ ಅವರೇ ನಿಮ್ಮ ಮೇಲೆ ಅಗೇನಸ್ಟ್ ದೂರ ದಾಖಲಿಸ್ತಾರೆ ನಾಳೆ. ಆರೋಪ ಸಹಿತ ಇತ್ತು ಅಂತಂದ್ರೆ ಆರೋಪನೆ ಮಾಡ್ರಿ. ಅವ್ರು ನಿಜವಾಗ್ಲೂ 1,000 ಕೇಳಿದ್ ನಿಜ ಇದ್ರೆ ಸುಮ್ನೆ ಸುಮ್ಮನೆ ಆರೋಪ ಸಲ್ಲ. ಏನಂತೀರಾ? ಹಾಕ್ರಿ. ಯಾಕೆ ಸರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಲೈವ್ ಅಲ್ಲಿ ಇದೀವಿ ನಾವು ಸದ್ಯಕ್ಕೆ ಇವಾಗ. ನಮಸ್ಕಾರ. ನೀವು ಈಗ ಪಿಡಿ ಅವ್ರ ಮೇಲೆ ಆರೋಪ ಮಾಡಿ ವಿಡಿಯೋ ಹಾಕಿದ್ರಿ, 1,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ 138 ಮನೆಗಳಿಗೆ ಅಂತ ಹೇಳಿ ಅಲ್ವಾ? ಅಷ್ಟೊತ್ತು ಲೈವ್ ಅಲ್ಲಿ ಕರೆಕ್ಟ್ ಮಾಡ್ತಾ ಇದೀವಿ, ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹೆಂಗ್ ಅನ್ಕೋಬೇಕು ನಾವು? ಸರ್ ಇಂಪಾರ್ಟೆಂಟ್ ನೀವು ಕೊಟ್ಟಿರ್ತಕ್ಕಂಥದ್ರ ಆರೋಪದ ಮೇಲೆ ಇರುತ್ತೆ. ಸಡನ್ ಆಗಿ ನೀವು ಕಾಲ್ ರಿಸೀವ್ ಮಾಡ್ತಾ ಇದ್ರೆ ನಮ್ಮ ಆರೋಪ ಸುಳ್ಳ, ನಿಮ್ಮ ಆರೋಪ ಸುಳ್ಳ, ಅಥವಾ ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ತಿರ್ತಾರೆ. ಇವಾಗ ಹೇಳ್ರಿ, ಈಗ ಸದ್ಯಕ್ಕೆ ನೀವು ಕನ್ನಾಳ ಗ್ರಾಮದವರು ಸಂಗನಾಳ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರಿ ಅಲ್ವಾ? ಅಲ್ಲಿಯ ಪಿಡಿಒ ಕವಿತಾ ಪಾಟೀಲ್ರು ಒಂದು ವಿಡಿಯೋ ಹಾಕಿದ್ರಿ ನಮ್ಮ ವಾಟ್ಸ್ಆಪ್ಗೆ. 1,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು ಅಂತ. ಹೌದು, ಒಂದು ಮೊನ್ನೆ ಸಾಮಾನ್ಯ ಸಭೆ ಇತ್ತು ಸರ್. ಸಾಮಾನ್ಯ ಸಭೆದೊಳಗ ಮತ್ತೆ ಡೈರೆಕ್ಟ್ ಆಗಿ ನಾವು ಕೇಳಿದ್ವಿ ಸರ್. 1,000 ರೂಪಾಯಿ ಆದ್ರೆ ಎದಕ್ಕೆ ಅಂತಂದ್ರೆ ಎಲ್ಲ ಖರ್ಚು ಇರುತ್ತೆ ಕೊಡ್ಬೇಕಂತ ಹೇಳಿದ್ರು ಸರ್ ಮೇಡಮ್ ಅವರು.
ಈಗ ಈ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಸದ್ಯಕ್ಕೆ ಮೇಡಮ್ ಅವ್ರನ್ನೇ ನಾನು ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಂಡಿದ್ದೆ ಮಹೇಶ್ ಅವರೇ. ಹಾ ಸರ್. ಇದು ಸುಳ್ಳು ಆರೋಪ ಅಂತ ಅಲ್ಲಗಳೆದಿದ್ದಾರೆ ಕವಿತಾ ಪಾಟೀಲ್ ಅವರು, ಪಿಡಿಒ ಅವರು. ಹೌದು, ಅವ್ರು ಮಾಡಿದಂತ ವಿಡಿಯೋನೇ ಇದೆ ಸರ್. ಎಕ್ಸಾಕ್ಟ್ಲಿ ಇದೇ ವಿಡಿಯೋ ಪ್ಲೇ ಆಗ್ತಾ ಇದೆ ಲೈವ್ ಅಲ್ಲಿ. ಇದೇ ವಿಡಿಯೋ ಬಗ್ಗೆನೇ ಹೇಳಿದೆ ಅವ್ರಿಗೆ ನಾನು. ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಪಾಟೀಲ್ ಅವರು, ಮಹೇಶ್ ಪಾಟೀಲ್ ಅವರು ಮತ್ತು ಇನ್ನೊಬ್ರು ಸ್ವಾಭಿಮಾನಿ ಕರ್ವೇದವರು ಅಂತ ಹೇಳಿದರು ಅವರು. ಹಾ ಸರ್. ಅವರು ಬೇರೆ ಬಿಲ್ ಇದಾವೆ ಅದಕ್ಕೋಸ್ಕರ ಆರೋಪ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು ಅವರು. ಸರ್ ಅವ್ರ ಬಿಲ್ ಇರ್ಬೋದು, ನಮ್ಗೆ ಯಾವ ಬಿಲ್ ಇಲ್ಲ. ನಮ್ದು ಜಿಲ್ಲೆನೇ ಬೇರೆ, ನಮ್ದೇ ಬೇರೆ. ನಾವ್ ಯಾವ ಬಿಲ್ ಇದೆ? ಅವ್ರು ತಪ್ಪು ಮಾಡಿದರೆ ಒಂದು ವಿಡಿಯೋ ಬಂದಿದ್ದಕ್ಕೆ ಅವ್ರಿಗೆ ಕಾನೂನುಬದ್ಧವಾಗಿ ವಿಡಿಯೋ ಬಂದಿದೆ. ಓಕೆ, ನಾನು ಅದನ್ನ ಸದ್ಯಕ್ಕೆ ಪ್ರಸಾರ ಮಾಡ್ತಾ ಇದ್ದೇನೆ. ಒಂದ್ ನಿಮಿಷ ಕೇಳ್ರಿ. ಸಂತೋಷ್, ಸರ್ ಹೇಳಿ. ಲೈವ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದೇನೆ ವಿಡಿಯೋನ. ಸರಿ ಮಾಡಿ ಸರ್. ಹಾಗಾದ್ರೆ ಬಿಲ್ಲಿಗಾಗಿ ನಾನು ಅವ್ರ ವ್ಯಕ್ತಿಗೆ ಬಂದಿಲ್ಲ ಸರ್. ಬಿಲ್ಲಿಗಾಗಿ ಮಾಡ್ತಾ ಇಲ್ಲ, ಯಾವ ಕಾರ್ಯ ಮಾಡ್ತಿಲ್ಲ. ಅವ್ರು ಕೇಳಿರ್ತಕ್ಕಂತ ವಿಡಿಯೋವನ್ನು ನೋಡಿ 1,000 ರೂಪಾಯಿ ಕೇಳಿದಂತ ಅವ್ರು ಮಾತಾಡಿದ್ದನ್ನು ನೋಡಿ ನಾವು ಸಹ ನಿಮ್ ಕಂಪ್ಲೇಂಟ್ ಮಾಡಿದ್ವಿ. ಸಿ ಅವ್ರ ಸಹ ಮಾತಾಡಿದ್ವಿ ಸರ್. ಎಕ್ಸಾಕ್ಟ್ಲಿ ರೀ. 1,100 ರೂಪಾಯಿ ಯಾವ್ದಕ್ಕೋಸ್ಕರ ಅಂತ ಹೇಳಿಲ್ವಲ್ಲ ಅಲ್ಲಿ. ಇವ್ರು ಹೇಳ್ತಿದ್ರಲ್ಲ ಖರ್ಚು ಅಂತ ಹೇಳ್ತಾರೆ. ಒಂದ್ ನಿಮಿಷ ವಿಡಿಯೋ ಪೂರ್ತಿ ನೋಡ್ರಿ ನೀವು ಮಹೇಶ್ ಅವರೇ. 1,100 ರೂಪಾಯಿ ಒಂದೊಂದು ಮನೆಗಳಿಗೆ, ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳಿಗೆ ಅಂತ ಹೇಳ್ತಾ ಇಲ್ಲ ಅವರಲ್ಲಿ. 1 ಅಥವಾ 1,000 ಅಷ್ಟೇ ಹೇಳಿದ್ದಾರೆ. ಯಾವ್ದಕ್ಕೆ ಅಂತ ಅರ್ಥ ಮಾಡ್ಕೊತೀರ ನೀವು? ಅಪೂರ್ಣ ವಿಡಿಯೋ ಇದೆ ಸರ್, ಕಂಟಿನ್ಯೂ ಇದೆ ನೋಡಿ ಸರ್ ಅದೆಲ್ಲ. ಅದೇ ವಿಡಿಯೋ ಕಂಟಿನ್ಯೂಸ್ ಅಲ್ಲ ಒಂದ್ ನಿಮಿಷ, ಅದೇ ವಿಡಿಯೋ ಸದ್ಯ ಪ್ಲೇ ಆಗ್ತಾ ಇದೆ. 2ರಿಂದ 3 ಸಾರಿ ಪ್ಲೇ ಮಾಡ್ತಾ ಇದೀವಿ ನಾವು, ನಮ್ಮ ವೀಕ್ಷಕರು ನೋಡ್ಲಿ ಅಂತ ಹೇಳಿ. ಅಪೂರ್ಣವಾಗಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತಂದ್ರೆ ಇನ್ ಡೆಪ್ತ್ ನಾಲೆಜ್ ಬೇಕಾಗುತ್ತೆ ಪಾಟೀಲ್ರೆ. ಈಗ ಅವ್ರಿಗೆ ನಾನು ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಂಡಿದ್ದೀನಿ. ಅವರು ಸಹ ಹೇಳಿರ್ತಕ್ಕಂಥ ಪ್ರೂಫ್ ರೆಕಾರ್ಡ್ ಇದೆ, ಅದು ಟೆಲಿಕಾಸ್ಟ್ ಆಗ್ತಾ ಇದೆ. ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅಲ್ವಾ? ನೀವು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದೂರ ದಾಖಲಿಸಿದ್ರಾ? ಎಲ್ಲೆಲ್ಲಿ ದೂರ ಕೊಟ್ಟಿದ್ರಿ? ಓಕೆ ಓಕೆ. ಸುಮಾರು ಒಂದು 100-120 ಪೇಜ್ ಕಂಪ್ಲೀಟ್ ಮಾಡಿದ್ವಿ. 120 ಪೇಜ್ ಏನೆಲ್ಲ ಭ್ರಷ್ಟಾಚಾರ ಆಗಿದೆ ಅಂತ ಎಲ್ಲವೂ ಮಾಡಿದ್ವಿ. ಒಂದು ಸ್ಮಶಾನ ಆಗಿದೆ, ಸ್ಮಶಾನ ಇಲ್ಲಿವರೆಗೂ ಒಂದು ಕಲ್ಲು ಬಿದ್ದಿದೆ ಅಷ್ಟೇ. ಆ ಕಲ್ಲು ಬಿಟ್ರೆ ಎಲ್ಲ ಬಿಲ್ ಮಾಡಿ ಕ್ಲಿಯರ್ ಆಗಿದೆ. ಸ್ಮಶಾನ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕವಿತಾ ಮೇಡಮ್ ಅವರು. ಹೌದು, ಮಾಡೇ ಇಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಈಗ ಇದ್ರ ಬಗ್ಗೆ ನಾನು ಈಗ ನೀವು ಸಿಒ ಅವ್ರಿಗೆ ಏನಾದ್ರು ದೂರ್ ಕೊಟ್ಟಿದ್ದೀರಾ? ಸಿಇಒ ಅವ್ರಿಗೆ ದೂರ್ ಕೊಟ್ಟಿದ್ದೀರಾ? CS ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟಿದ್ರಿ? ಕೊಟ್ಟಿದ್ದೀವಿ ಸರ್. ಅವ್ರು ಆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಲ್ಲ, ನಾನ್ ಕೇಳ್ತಾ ಇರೋದು ಈ ವಿಡಿಯೋ ಬಗ್ಗೆ, ಈ ವಿಡಿಯೋ ಸ್ಪಷ್ಟನೆ ಬಗ್ಗೆ. 1,000 ರೂಪಾಯಿ ಒಂದೊಂದು ಮನೆ ಕೇಳಿದ್ದಕ್ಕೆ ಏನಾದ್ರು ದೂರ್ ಕೊಟ್ಟಿದ್ದೀರಾ ಸಿಇಒ ಅವ್ರಿಗೆ ಅಂತ? ಕೊಟ್ಟಿದ್ದೀವಿ ಸರ್. ಒಂದ್ ನಿಮಿಷ ಸರ್. ಮೆತ್ನಾ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಬೋಗಸ್ ಬಿಲ್ ಎತ್ತಿದ್ದಾರೆ. ದಾಖಲೆ ಸಮೇತ ನಾನು ಗ್ರಾಮ ಪಂಚಾಯತಿ ಇಒಗೂ ಕೊಟ್ಟಿದ್ದೀನಿ, ಆಮೇಲೆ ಜಿಲ್ಲಾ ಪಂಚಾಯತಿ ಸಿಒ ಕೊಟ್ಟಿದ್ವಿ, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಾದಂತ ತಂಗಡಿ ಸಾಬು ಕೊಟ್ಟಿವಿ ಸರ್. ಅದ್ರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿ, ಯಾರೇ ಅಪರಾಧಿ ಆಗಿರ್ಲಿ. ನೀವು ಕೊಟ್ಟಿರೋ ಲೆಟರ್ ಹಾಕಿದಿರಿ, ನೀವು ಕೊಟ್ಟಿರೋ ಲೆಟರ್ ಕೂಡ ಕಾಣ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ. ಹೇಳ್ರಿ. ಯಾರೇ ತಪ್ಪು ಮಾಡಿರ್ಲಿ ಅವ್ರ ಮ್ಯಾಗ ಕಾನೂನು ಕ್ರಮ ಬದ್ಧವಾಗಿ ಶಿಕ್ಷೆ ಆಗ್ಬೇಕಂತ ಹೇಳಿ ನಮ್ದು ನಿರಂತರವಾಗಿ ಹೋರಾಟ ಮಾಡಿದ್ವಿ ಸರ್. ನಮ್ಗೆ ಯಾರ ಮೇಲೆ ವೈಯಕ್ತಿಕ ದೋಷ ಇಲ್ಲ, ಆದ್ರೆ ಹೋರಾಟ ಮಾಡ್ತಾ ಇದ್ರೆ ಸಾಕ್ಷ್ಯ ಸಮೇತ ಬೇಕಂತ ನೋಡ್ತಿದ್ವಿ. ನನ್ನ ಹೋರಾಟದ ಜೊತೆಗೆ ಇವತ್ತೊಂದು ವಿಡಿಯೋ ಬಂದ್ ಸರ್ ನನಗೆ. 1,100 ರೂಪಾಯಿ ಮತ್ತೆ ಅವ್ರು ಕೇಳ್ತಾ ಇದಾರೆ. ಯಾರು ಕೇಳ್ತಿದ್ರೆ, ಯಾತಕ್ಕೋಸ್ಕರ ಕೇಳ್ತಾರೆ, ಏನ್ ಮಾಡಿದಾರೆ ನೀವು ಅಂತ ಕೇಳಿದಾಗ ಆ ವಿಡಿಯೋದೆಲ್ಲ ಪರಿಪೂರ್ಣವಾಗಿ ನೋಡಿದ್ನ ಸರ್. ನಾ ಸಿಒ ಅವ್ರಿಗೆ ಸರ್ ಕೇಳ್ಬೇಕಾಯ್ತು ಸರ್, ನಾನು 2 ವರ್ಷದಿಂದ ನಿಮ್ಗೆ ಮನವಿ ಕೊಟ್ಟಿದ್ದೆ, ಆಮೇಲೆ ಸಾಹೇಬರ್ ಕೊಟ್ಟಿದ್ರು, ಇದಕ್ಕೆ ಏನ್ ಉತ್ತರ ಬಂತು? ಏನಿಲ್ಲ, ನಾವು ಇಲ್ಲಿವರೆಗಾದ್ರೂ ಯಾರು ಏನು ಹೇಳಿಲ್ಲ, ಯಾಕೆ ಹೇಳಿಲ್ಲ ಅಂತ ಕೇಳಿ ಸರ್. ನಾನು ಪದೇ ಬಂದ್ ಕೇಳ್ತಾ ಇದ್ದಲ್ಲ, ಇಲ್ಲ ನಾಳೆ ಲೆಟರ್ ಬರ್ತೀನಿ, ಆಮೇಲೆ ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಯ್ತು, ಹಂಗಾಗಿ ಅವ್ರು ಲೀವ್ ಅಲ್ಲಿ ಇದ್ದಾರೆ. ನಾನು ಅದು ಏನೋ ನೆಪ ಹುಡ್ಕೊಂತ ಹೋದ್ ಸರ್. ಇಲ್ಲಿವರೆಗೆ ನೆಪ ಹುಡ್ಕೊಂಡ್ರೆ ಈ 1 ತಿಂಗಳಿಂದ ನಾನು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಸರ್. 1 ತಿಂಗಳಿಂದ ಇದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ನನಗೆ ಅವ್ರು ರಿಸೀಟ್ ಕೊಡ್ತಾನೆ ಅಂತ ಹೇಳಿದ್ರು. ಕೊಟ್ಟಿದ್ರು ಸರ್. ಇನ್ನು ತನಿಖೆ ಮಾಡಿದ ಒಂದು ಲಿಸ್ಟ್ ರಿಸೀಟ್ ಕೊಡ್ತಾರೆ ತನಿಖೆ ತಂಡದ ಅಂತ ಹೇಳಿದ್ರು. ಆದ್ರೆ ಯಾವುದೇ ತರ ರಿಸೀಟ್ ಕೊಟ್ಟಿದ್ರು ಸರ್. ಒಳ್ಳೆ ಈಗ ಮೊನ್ನೆ ಇದೇನ ಇವ್ರ ವಿಡಿಯೋ ಹಾಕಿಂದ ನಾನು ತಿರ್ಗಾ ಸಿಒ ಹತ್ರ ಹೋಗಿ, ಸರ್ ಇದು ನೋಡ್ರಿ ಅದೇ ಪಂಚಾಯತ್ ಇದು, ಈ ತರ ಹೋರಾಟ ಮಾಡ್ತಲ್ಲ, ಈಗ ಅವ್ರು 1,000 ರೂಪಾಯಿ ಕೇಳ್ತಿದ್ರೆ, ಯಾಕೆ ಕೇಳ್ತಿದ್ರೆ, ಏನು ಕೊಟ್ಟು ಕೇಳ್ತಿದ್ರೆ, ಅವ್ರ ಮೇಲೆ ಆಕ್ಷನ್ ಮಾಡಿ ಕೇಳಿ, ಕೇಳಲೇಬೇಕು. ದುಡ್ಡು ಯಾಕೆ ಕೇಳ್ತಾ ಇದಾರೆ? ಇಒ ಅವ್ರ ಹತ್ರ ಹೋಗಿದ್ರ? ತಾಲೂಕ್ ಪಂಚಾಯತ್ ಇಒ ಕಡೆ ಹೋಗಿದ್ರಾ? ಇಲ್ಲ ಸರ್, ನಾನು ಜಿಲ್ಲಾಧ್ಯಕ್ಷರಾದ್ರಿಂದ ಈಗ ಸಿಒ ಕೊಟ್ಟಿದ್ದೀನಿ ಸರ್. ಸಿಒ ಅವ್ರು ಏನಂತ ಹೇಳಿದ್ರು? ತನಿಖೆ ಮಾಡ್ತೀನಿ ಅಂತ ಹೇಳಿ ಸರ್. ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಲ್ಲ, ಸದ್ಯಕ್ಕೆ ನೀವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಭ್ರಷ್ಟಾಚಾರ ನಡೆದಿದೆ, ನಾ ಕೇಳಿ ರಿಕ್ವೆಸ್ಟ್ ಅಲ್ಲಿ, ಇಲ್ಲಿಂದ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಲ್ಲಿಂದ ಅಷ್ಟು ತನಿಖೆ ಮಾಡಿ ಏನಿದೆ ಅದ್ರ ಬಗ್ಗೆ ಕಾನೂನುಬದ್ಧವಾಗಿ ತಾವು ತನಿಖೆ ತಂಡ ರಚನೆ ಮಾಡಿ ಅದನ್ನೊಂದು ಕ್ರಮ ತೆಗಿಬೇಕಂತ ಹೇಳಿದ್ವಿ ಸರ್ ನಾವು. ಆಗ್ಲಿ, ನಿಮ್ಮ ದೂರ ಅಂತಾನೆ ಆಗ್ಲಿ. ಮಹೇಶ್ ಪಾಟೀಲ್ರೆ, ನೀವು ಹಾಕಿರ್ತಕ್ಕಂತ ವಿಡಿಯೋವನ್ನ ಆಸ್ ಪ್ರೂಫ್ ಆಗಿ ಕನ್ಸಿಡರ್ ಮಾಡಿ ನಾವು ಪ್ರಸಾರ ಮಾಡ್ತಾ ಇದೀವಿ. ಸದ್ಯಕ್ಕೆ ಅವರನ್ನು ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಂಡಿದ್ವಿ. ಈ ಆರೋಪವನ್ನ ಅಲ್ಲಗಳೆದ್ರು. ಇದನ್ನ ಮೀರಿ ಒಂದು ವೇಳೆ ನಿಮ್ಮ ಆರೋಪ ನಿಜಾನೇ ಆಗಿದ್ದಿದ್ರೆ
ಅಲ್ಲಿ ನಿಜವಾಗ್ಲೂ ಭ್ರಷ್ಟಾಚಾರ ನಡೆದಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮದ ಭಾಗದಲ್ಲಿ ನೀವು ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ, ಇಷ್ಟು ಮಾತ್ರ ನಾನು ಹೇಳಬಲ್ವಿ. ಸರ್ ಪಿಡಿಒ ಅವರು ಕವಿತಾ ಪಾಟೀಲ್ ಅವ್ರ ಲೈನ್ ಆಗಿರ್ಬೇಕಾಯ್ತು ಸರ್, ನಮ್ದು ಬೇರೆ ಕರೆಲ್ಲ ಆಯ್ತು. ಬಟ್ ಅದರಲ್ಲಿ ಒಂದಲ್ಲ ಸರ್, ಅದು ಸರ್ವೆ ನಂಬರ್ ನಲ್ಲಿ ಇರ್ತಕ್ಕಂತ ಜಮೀನುಗಳನ್ನ 11B 11A ಅಂತ ಏನ್ ಮಾಡ್ಕೊಡ್ತಿದಾರಲ್ಲ, ಅಂತದ್ರಲ್ಲಿ ಕೂಡ ಅವ್ರು ಇದಾವೆ. ಬೇಕಾದ್ರೆ ಉದಾಹರಣೆಗಳನ್ನ ಪಾರ್ಟಿ ಜೊತೆಗೆ ಎಷ್ಟು ರೊಕ್ಕ ಕೊಟ್ಟಿದಾರ ಅಂತ ನಾನು ಹೇಳಬಲ್ಲೆ. ಇಲ್ಲಿವರೆಗೂ ಸರ್ವೆ ನಂಬರ್ ನಲ್ಲಿ ಇದ್ರೆ 10,000 ರೂಪಾಯಿ ಕೊಡ್ಬೇಕು. ಅದೇ ಒಂದು ಗೌಟನ್ ಜಾಗದಲ್ಲಿ ಇತ್ತಂದ್ರೆ 4,000 ರೂಪಾಯಿ ಕೊಡ್ಬೇಕು. 11A ಮತ್ತು 11B ಕಳಿಸಬೇಕಾದ್ರೆ ನಾವು ಅಂತದ್ದು ಕೂಡ ಇದೆ. ಏನ್ ಮಾಡ್ತಾರೆ ಸರ್ ಅವರು? ರೈಟ್, ನೋಡೋಣ ನಿಮ್ಮ ಆರೋಪಕ್ಕೆ ಅಲ್ಲಿಯ ಉತ್ತರ ಏನ್ ಬಂದಿದೆ ಅದರ ಮೇಲೆ ಹೇಳ್ಬೇಕಂತಂದ್ರೆ, ಈ ಸದ್ಯಕ್ಕೆ ನಿಮಗೆ ನ್ಯಾಯ ಸಿಗ್ಬೇಕು ಅಲ್ವಾ? ಸಿಒ ಅವರಿಗೆ ನೀವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಲ್ಲ? ಕುರಿದೊಡ್ಡಿ ಮೇಕೆದೊಡ್ಡಿ ಅಂತ ಹೇಳಿ ಮಾಡಿಕೊಂಡಿದ್ದಾರೆ ಸರ್. 2 ವರ್ಷ ಆಯ್ತು. 2 ವರ್ಷದಿಂದನೂ ಅವರಿಗೆ ಜನರಿಗೆ ಇದು ಕೊಡ್ತಾ ಇಲ್ಲ. ನಾವ್ ಯಾರು ಇವ್ರನ್ನ ಅನ್ಯಾಯ ಬೇಕಂತ ಹೇಳಿ ಗಂಗಳಲ್ಲಿ ಫ್ಯಾಕ್ಟ್ರಿ ಗಳಾಗಿಲ್ಲ ಸರ್. ಅಲ್ಲಿ ಅದ್ರ ಬಗ್ಗೆ ಕರ್ಕೊಂಡು ಹೋದ್ನಿ ಅಂದ್ರ ನೀನೇ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಧಮಕಿ ಹಾಕಿದ್ರು ಅವರು. ಅವರು ಗಂಗಾರ ಮೇಲೆ FIR ಮಾಡಕ್ ಸ್ಟೇಷನ್ಗೆ ಹೋಗಿ, ನಾನೊಬ್ಬ ಮಹಿಳೆ ಆಗಿರೋದ್ರಿಂದ ನನಗೆ ನೀವು ಕಾನೂನು ಇದು ಮಾಡ್ಕೊಡ್ಬೇಕು ಅಂತ ಹೇಳಿ ಸ್ಟೇಷನ್ಗೆ ಕರೆಸಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ ಹೋಗಿದ್ರು ಸರ್ ಅವರು. ಸುಮಾರು 20 ಜನ ಮೇಲೆ. ಹಾಗಾದ್ರೆ ದೊಡ್ಡ ದೊಡ್ಡ ಹೋರಾಟ ನಡೆದು ಬಿಟ್ಟಿದ್ದಾವ ಹಾಗಾದ್ರೆ ಆ ಭಾಗದಲ್ಲಿ ಅಲ್ವಾ? ಆಲ್ರೆಡಿ ಅವರೆಲ್ಲ ವಿಡಿಯೋ ಮಾಡಿಸಿ, ಪಂಚಾಯತ್ ಕಡೆಯಿಂದ ವಿಡಿಯೋ ಮಾಡಿಸಿ ಎಲ್ಲ ಇದು ಮಾಡಿದಾರೆ ಸರ್. ಅದು ಸ್ಟೇಷನ್ ಮೆಟಲ್ ಕೂಡ ಹಚ್ಚಿ ಬಂದಿದೆ ಸರ್. IMR ಅದರಿಂದ. ಎಷ್ಟು ವರ್ಷ ಆಯ್ತು ಅವರಲ್ಲಿ PDO ಕೆಲಸ ಮಾಡುತ್ತೆ? 15-16 ವರ್ಷ ಆಯ್ತು ಸರ್. ಈಗ ಅವ್ರು ಇಲ್ಲೇ ಇದು ಮೊನ್ನೆ ಒಂದು ಎಕ್ಸೆಂಟ್ ಇದ್ರೊಳಗೆ 2 ವರ್ಷ ಗ್ಯಾಪ್ ಮಾಡಿದ್ರು ಸರ್. 2 ವರ್ಷ ಗ್ಯಾಪ್ ಮಾಡಿದ ತಕ್ಷಣ ಬೇರೆಯವರು ಡೆಪ್ಯುಟೇಷನ್ ಹೋಗಿದ್ದಾರೆ, ಬೇರೆಯವರು PDO ಒಬ್ರು. ಮತ್ತೆ ಬಂದಲ್ಲಿಂದ ಮತ್ತೆ ಅದೇ ಚಾಲು ಮಾಡಿದ್ದಾರೆ ಸರ್ ಅವರು. ಓಕೆ, ನೋಡೋಣ ನಿಮ್ಮ ಆರೋಪಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಹೇಳ್ರಿ ಸಂತೋಷ್ ಸರ್. ಕಾಮಗಾರಿ ನಡೆಸಿ ನರೇಗಾ ಬಿಲ್ ಎತ್ತುವಳಿ ಅಂತ ಹೇಳಿ ತಪ್ಪಿಸ್ತಾರೆ ತನಿಖೆ ಆಗ್ರಹ ನಡೆಸಿ ಅಂತ ಕುಷ್ಟಗಿ ಇವರಿಗೆ ನಾವು ದಿನಾಂಕ 2023-2024 ನಾವು ಒಂದು ಮನವಿ ಸಲ್ಲಿಸಿ ಸರ್. 5ನೇ ತಾರೀಕು 3 ತಿಂಗಳು 2023 ಸರ್. ಅದ್ರ ದಾಖಲಾತಿ ಸಮೇತ ಕೊಟ್ಟಿದ್ವಿ. ID ನಂಬರ್ ಎಲ್ಲ ನಂಬರ್. ಸ್ಮಶಾನ ಮಾಡಿ ಸ್ಮಶಾನ ಬಿಲ್ ಅನ್ನ ಎತ್ತುವಳಿ ಮಾಡಿರ್ತಾರೆ ಸರ್. ಅದನ್ನ ದೂರು ಒಂದ್ ನಿಮಿಷ ರೀ, ಶಿವರಾಜ್ ತಂಗಡಿಗೆ ಸರ್ ಅವ್ರಿಗೆ ಮತ್ತು CO ಅವ್ರಿಗೆ ಕೊಟ್ಟಿರೋ ಲೆಟರ್ ನನಗೆ ಹಾಕಿದ್ರಿ ಸದ್ಯಕ್ಕೆ? ಅಲ್ಲಲ್ಲ, ಒಂದ್ ನಿಮಿಷ, ಅದು ಡಿಸ್ಪ್ಲೇ ಆಗ್ತಾ ಇದೆ. ಇದಕ್ಕೆ ಏನ್ ಉತ್ತರ ಬಂತು? ಏನ್ ಉತ್ತರ ಬಂತ್ರಿ ಆ ಕಡೆಯಿಂದ ನಿಮ್ಗೆ ಸಂತೋಷ್ ಅವರೇ? ನೋಡೋಣ, ಭಾರತ್ ಒನ್ ಕೊಪ್ಪಳ ನ್ಯೂಸ್ ನ ಈ ಕಳಕಳಿ ಸುದ್ದಿಯನ್ನ ಕನ್ಸಿಡರ್ ಮಾಡಿ ಇವತ್ತು ಪ್ರಸಾರ ಮಾಡಿದೆ. ಈ ಸುದ್ದಿಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬಹುದು, ಕಾಯ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಮಹೇಶ್ ಅವರೇ ಮತ್ತು ಸಂತೋಷ್ ಅವರೇ. ಭಾರತ್ ಒನ್ ಕೊಪ್ಪಳ ನ್ಯೂಸ್ ಜೊತೆ ಮಾತಾಡಿದ್ರಿ, ನಿಮ್ಮಲ್ಲಿಯ ಸಮಸ್ಯೆಗಳನ್ನ ಹೇಳಿದ್ರಿ, ನಿಮ್ಮ ಆರೋಪಗಳನ್ನ ಮಾಡಿದ್ರಿ. ಆಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸಿಗುತ್ತೋ ಕಾದ್ ನೋಡೋಣ. ನೇರ, ನಿಷ್ಠುರ, ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೆ.